ನೀವು ಒಂದು ಡಿಶ್ ತಗೊಂಡ್ರೆ ಇನ್ನೊಂದು ಡಿಶ್ ಫ್ರೀಯಾಗಿ ಕೊಡ್ತಿದ್ರು. ಹೌದು, ನಮ್ಮ ಬೆಂಗಳೂರು ಕೋರಮಂಗಲದಲ್ಲಿ ಬಿಗ್ಗೆಸ್ಟ್ ಸೀ ಫುಡ್ ಫೆಸ್ಟಿವಲ್ ಆಗ್ತಿತ್ತು. ಯಾವತ್ತೊಂದಳಿ ಹೇಳ್ತೀವಿ, ಪೂರ್ತಿ ವಿಡಿಯೋ ಕಾಣಿ. ಎಲ್ರಿಗೂ ನಮಸ್ಕಾರ, ನಾನೇನು ಪಂಚಮಿ ಕೃಷ್ಣ. ಇವತ್ತು ಲಂಚಿಗೆ ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದು ಹೋಟೆಲ್ ರಾಯಲ್ ಫ್ಲೋರಾ ಅಲ್ಲಿರೋ ಕೋಸ್ಟಲ್ ವೇವ್ಸ್ ಬಾರ್ ಅಂಡ್ ರೆಸ್ಟೋರೆಂಟಿಗೆ. ಇದು ನಮ್ಮ ಊರಿನವ್ರದೇ ರೆಸ್ಟೋರೆಂಟ್ ಆಗಿರೋದ್ರಿಂದ ಕರಾವಳಿ ಸ್ಪೆಷಲ್ ಎಲ್ಲ ಇಲ್ಲಿ ಸಿಕ್ಕತ್ತೆ. ಕೊಚ್ಚಕ್ಕಿ ಗಂಜಿ, ಉಪ್ಪಿನೋಡಿ, ಕೋಳಿ ರೊಟ್ಟಿ, ನೀರ್ ದೋಸೆ, ಪ್ರಾನ್ಸ್ ಗೀ ರೋಸ್ಟ್, ಅಂಜಲ್ ತವಾ ಫ್ರೈ, ಪಾಂಪ್ಲೆಟ್ ಉಪ್ಪು ಮುಂಚಿ, ಇನ್ನು ಮಸ್ತ್ ವೆರೈಟೀಸ್ ಇಲ್ಲಿತ್ತು. ಟೇಸ್ಟ್ ಬಗ್ಗೆ ಡೌಟೇ ಬೇಡ, ಒಂದ್ರಕ್ಕಿಂತ ಒಂದು ಒಳ್ಳೆ ಇತ್ತು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ November 14th, 15th, 16th ಸೀ ಫುಡ್ ಫೆಸ್ಟಿವಲ್ ಮಾಡ್ತಿದ್ರು. ಮಾರ್ನಿಂಗ್ 11 ಇಂದ ನೈಟ್ 12:30 ತನಕ ಇರುತ್ತೆ. ಈ 3 ದಿನ ನೀವು ಯಾವುದೇ ಸೀ ಫುಡ್ ತಗೊಂಡ್ರು 50% ಆಫ್ ಇತ್ತು. 50% ಆಫ್ ಬೇಡ ಅಂದ್ರೆ ಬೈ ಒನ್ ಗೆಟ್ ಒನ್ ಸಹ ತಗೊಂಡ್ಲಕ್. ಈಗ ನಾನು ಹೇಳೋ ಡಿಶ್ ನೀವು ಟ್ರೈ ಮಾಡ್ಕೆ. ಅಂಜಲ್ ತವಾ ಫ್ರೈ ಮತ್ತೆ ಪ್ರಾನ್ಸ್ ಬಟರ್ ಫ್ರೈ ಅಷ್ಟು ಲೈಕ್ ಇದಿತ್ತು. ನೀರ್ ದೋಸೆ ಒಟ್ಟಿಗೆ ಪ್ರಾನ್ಸ್ ಗೀ ರೋಸ್ಟ್ ಕಾಂಬಿನೇಷನ್ ಎಷ್ಟು ಒಳ್ಳೆ ಇದಿತ್ತು, ಅದೇ ರೀತಿ ಗಂಜಿ ಒಟ್ಟಿಗೆ ಉಪ್ಪಿ ನೋಡಿ ಅಷ್ಟೇ ಒಳ್ಳೆ ಇದಿತ್ತು. ಕೋಳಿ ರೊಟ್ಟಿ, ಚಿಕನ್ ಕರಿ, ಪಾಂಪ್ಲೆಟ್ ಉಪ್ಪು ಮುಂಚಿ, ಲೆಮನ್ ಚಿಕನ್, ಚಿಕನ್ ಬಿರಿಯಾನಿ, ನಾನ್ ಅಂಡ್ ಪನ್ನೀರ್ ಬಟರ್ ಮಸಾಲ, ಗ್ರಿಲ್ ಟೈಗರ್ ಪ್ರಾನ್ಸ್ ಇದೆಲ್ಲ ಮಸ್ತ್ ಇಷ್ಟ ಆಯ್ತು. ಕೋಸ್ಟಲ್ ಫುಡ್ ಬಿಟ್ಟು ಬೇರೆನೂ ಸ್ವಲ್ಪ ಟ್ರೈ ಮಾಡುವ ಅಂದೇಳಿ ಚಿಕನ್ ಅಮೆರಿಕನ್ ಚಾಪ್ಸಿ, ಮಿಕ್ಸ್ ನಾನ್ ವೆಜ್ ತಂದೂರಿ ಪ್ಲಾಟರ್, ವೆಜ್ ಕ್ರೋಕೆಟ್ಸ್, ಚೀಸ್ ಕ್ರೋಕೆಟ್ಸ್, ಹುಂಕರ್ಡ್ ಕಬಾಬ್ ಮತ್ತೆ ಪನ್ನೀರ್ ಟಿಕ್ಕಾ ಪಿಜ್ಜಾ ತಗೊಳ್ತು. ಎಲ್ಲ ಲೈಕ್ ಇದ್ದಿತ್ತು. ಇದ್ರೊಟ್ಟಿಗೆ ಸನ್ರೈಸ್ ಕಾಕ್ಟೇಲ್ ಅಂಡ್ ಸ್ಕೈ ಬ್ಲೂ ಕಾಕ್ಟೇಲ್ ಕೂಡ ಟ್ರೈ ಮಾಡ್ತಾ, ಅದಂತೂ ನೆಕ್ಸ್ಟ್ ಲೆವೆಲ್. ಲಾಸ್ಟ್ ಅಲ್ಲಿ ಡೆಸರ್ಟ್ ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್ ತಗೊಳ್ತು. ದಟ್ ಸ್ಟೋಲ್ ಮೈ ಹಾರ್ಟ್. ಇಲ್ಲಿ ಸ್ವಿಗ್ಗಿ ಅಂಡ್ ಝೊಮ್ಯಾಟೊ ಕೂಡ ಅವೈಲೇಬಲ್ ಇತ್ತು. ಅದ್ರಲ್ಲಿ 30% ಆಫ್ ಇತ್ತು. ಹೋಟೆಲ್ ರಾಯಲ್ ಫ್ಲೋರಾ ಆಲ್ ಇನ್ ಒನ್ ಅಂದಳಿಯೇ ಹೇಳಕ್. ಎಂತಕಂದ್ರೆ ಬ್ರದರ್ಸ್ ಬಾರ್ ಅಂಡ್ ಕಿಚನ್, ಜ್ಯೂಸ್ ಬಾರ್, ಕೋಸ್ಟಲ್ ವೇವ್ಸ್ ರೆಸ್ಟೋರೆಂಟ್, 20 ಲಾಡ್ಜಿಂಗ್ ರೂಮ್ಸ್ ಜೊತೆಗೆ ಸ್ಯಾಟಲೈಟ್ ಕ್ಲಬ್ ಸಹ ಇತ್ತು. ಇದ್ರ ಲೊಕೇಶನ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ನೀವು ಮಾತ್ರ ಈ ಬಿಗ್ಗೆಸ್ಟ್ ಸೀ ಫುಡ್ ಫೆಸ್ಟಿವಲ್ ನ ಮಿಸ್ ಮಾಡ್ಕೊಳ್ಬೇಡಿ.